ನನ್ನ ಹೆಸರು ಉಮೇಶ್ ಅಂತೇಳಿ ಕೊರಟಗೆರೆ ನಿವಾಸಿಯಾಗಿರ್ತೀನಿ. ಇಲ್ಲಿ ಏನಾಗಿದೆ ಅಂದರೆ ನಿನ್ನೆ ರಾತ್ರಿ 8:30ರಲ್ಲಿ ಗ್ಯಾಸ್ ಗೀಸರ್ ಅನ್ನೋದು ಬರಸ್ಟಾಗಿ ಗ್ಯಾಸ್ ಬಾಯ್ಲರ್ ಬರಸ್ಟಾಗಿ ಒಬ್ಬ ಹುಡುಗನಿಗೆ ತುಂಬ ತೊಂದರೆ ಆಗಿದೆ. ಕಣ್ಣು, ಬಾಯಿ, ಎದೆ ಭಾಗ ಮತ್ತು ಗುಳ್ಳೆಗಳಾಗಿದೆ, ಊತ ಬಂದಿದೆ, ಕೈ ಕಾಲೆಲ್ಲ, ಆಮೇಲೆ ಫುಲ್ಲು ಮುಖ ಎಲ್ಲ ಸುಟ್ಟು ಕರಕಲಾಗಿದೆ. ಅವನ್ನ ಹಂಗೆ ವ್ಯಾನ್ನಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ವಿ. ಅಲ್ಲಿಂದ ತುಮಕೂರಿಗೆ ತಗೊಂಡೋದ್ರು, ಅಲ್ಲಿಂದ ಬೆಂಗಳೂರಿಗೇನೋ ಹೋಗಿದ್ದಾನಂತೀಗ. ಸರಿಯಾಗಿ ಇನ್ನೂ ಮಾಹಿತಿ ಇಲ್ಲ. ಇದು 2ನೇ ಬಾರಿ ಆ ಜಾಗದಲ್ಲಾದಂಥ ಒಂದು ಘಟನೆ ಇದು ಏನಾಗ್ತಿದೆ ಅಂದರೆ ಚಿಕ್ಕದಾಗ ಅವ್ರು ಒಲೆ ಹಚ್ಚಿದಾಗೆಲ್ಲನೂ ಒಂದೊಂದು ಸರಿ ಆಗ್ತಿದೆ, ಚಿಕ್ಕದಾಗ ಒಂದು 2-3 ಸರಿ ಆಗಿತ್ತಂತೆ. ಯಾರ ಕಣ್ಗೂ ಕಾಣಿಸಲಿಲ್ಲ. ಈ 2 ತಿಂಗಳು ಕೆಳಗಡೆ ಒಂದು ಸರಿ ಆಗಿತ್ತು, ಅದೊಂದು ಸ್ವಲ್ಪ ಬೆಳಕಿಗೆ ಬಂತು. ಇದು ದೊಡ್ಡದಾಗಿ ಆದಾಗ ಈಗ ಅವನಿಗೆ ಭಾಳ ನೋವಾಗಿದೆ. ಅವ್ರ ಮನೆಯಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರದ್ದೇ ಆದಂಥ ಒಂದು ದೌರ್ಜನ್ಯ ಜಾಸ್ತಿ ಇದೆ. ಯಾವ ಅಧಿಕಾರಿಗೆ ಆಗಲಿ ಇದು ಗಮನಕ್ಕೆ ಬಂದಿಲ್ಲ ಇದುವರೆಗೂ. ಆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಅದ್ರ ಮೇಲೆ ಡೇಟ್ ಇರೋದಿಲ್ಲ, ಮತ್ತು ಅದಕ್ಕೆ ಯಾವ ಎಕ್ಸ್ಪೈರಿ ಡೇಟು ಇರೋದಿಲ್ಲ. ಯಾವುದೇ ಥರದ್ದು ಹೋಗಲಿ, ಜನಕ್ಕೇನಾದರೂ ಅನುಕೂಲವಾಗೋಂಥದ್ದು ಏನಾದರೂ ಮಾಡ್ತಾಯಿದ್ರೆ ಏನೋ ಅನ್ಬೋದು. ಎಲ್ಲ ತಿನ್ನೋದಕ್ಕಿಂತ ವಿಷ ಪದಾರ್ಥಗಳು ಮಿಕ್ಸ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾಯಿದ್ದಾರೆ ಅವರು. ಇದಕ್ಕೂ ಸಲುವಾಗಿ ಹೇಳಬೇಕು ಅಂದರೆ ಅದು ಟೌನ್ ಒಳಗಡೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿರೋದೇ ತಪ್ಪು. ಅಂಥದ್ದು ಊರಿಂದ ಆಚೆ ಮಾಡೋ ಅಂಥ ಒಂದು ಕೆಲಸನ ಯಾವುದೋ ಮನೆ ಒಳಗಡೆ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಅವ್ರ ಮನೆ ಮುಂದೆ ಮೈನ್ ರೋಡಲ್ಲಿ ನಮ್ಮ ಅಂಗಡಿ ಇದೆ, ನಮ್ಮ ಅಂಗಡಿಯಿಂದ ಪಕ್ಕದಲ್ಲಿ ದೇವಸ್ಥಾನ ಇದೆ, ಶನಿ ಮಹಾತ್ಮನ ದೇವಸ್ಥಾನ, ಅದ್ರ ಪಕ್ಕದಲ್ಲಿ ಅಂಗಡಿಗಳಿದ್ದಾವೆ. ಅಲ್ಲಿಂದ ಬಂದ ಬಿಲ್ಲೆ ನಮ್ಮ ಅಂಗಡಿ ಮುಂದೆ ಬಿದ್ದಿದೆ ನೋಡಿ. ಇದು ಏನದು ರಾತ್ರಿ ಬ್ಲಾಸ್ಟ್ ಆದಾಗ ಬಂದು ಬಿದ್ದಿರೋ ಬಿಲ್ಲೆ ಇದು. ಅವ್ರ ಫ್ಯಾಕ್ಟ್ರಿಯಿಂದ ಬಂದಿರೋದು. ಗೋಡೆ ಎಲ್ಲ ಬಿರುಕು ಬಂದಿದೆ. ನೀವು ಹೋಗಿ ಫೋಟೋ ತೆಗೆದು ಸಾರ್ವಜನಿಕರ ಗಮನಕ್ಕೆ ಬರಬೇಕು. ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಅವ್ರ ಜಾಗನ ವರ್ಗಾವಣೆ ಮಾಡಿಸ್ಲಿ. ಅವ್ರ ವ್ಯವಹಾರ ನಿಲ್ಸೋದು ಬೇಡ, ವರ್ಗಾವಣೆ ಮಾಡಿಸ್ಲಿ. ಜನಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಮಾಡೋದು ಬೇಡ. ಟೌನ್ನಲ್ಲಿ ಅದು ಸಂಬಂಧಪಟ್ಟಂತೆ ಸಾರ್ವಜನಿಕ ಕಂಪ್ಲೇಂಟ್ ಇದುವರೆಗೂ ಆಗಿಲ್ಲ ಅಂತ ಏನೋ ವಿಚಾರ ಗೊತ್ತಾಯಿತು. ಕಂಪ್ಲೇಂಟ್ ಆಗಿಲ್ಲ ಅಂತೇಳಿ ನಾವೇ ಒಂದು ಕಾಫಿ ರೆಡಿ ಮಾಡಿದ್ದೀವಿ ಕಂಪ್ಲೇಂಟ್ ಕೊಡೋಣ ಅಂತೇಳಿ. ಅವ್ರೇನಾದರೂ ಅವ್ರ ಮನೆಯವ್ರು ಕೊಟ್ಟಿಲ್ಲ ಅಂದರೆ ಇವತ್ತು ನಾಳೆ ಒಳಗಡೆ ನಾವೇ ಕೊಡ್ತೀವಿ, ಸಾರ್ವಜನಿಕರಿಂದ ಕೊಡ್ತೀವಿ. ಆ ಜಾಗದಿಂದ ಅವರು ವರ್ಗಾವಣೆ ಮಾಡಿಕೊಂಡ್ರೆ ಒಳ್ಳೆಯದು. 10 ಜನಕ್ಕೆ ತೊಂದರೆ ಆಗದಂಗೆ ಅವ್ರು ಅನುಕೂಲ ಮಾಡ್ಕೊಳ್ಳಿ. ಅವ್ರ ಜೀವನಕ್ಕೆ ನಾವು ತೊಂದರೆ ಮಾಡಲ್ಲ, ಬೇರೆಯವ್ರ ಜೀವನಕ್ಕೆ ತೊಂದರೆ ಮಾಡ್ದಂಗೆ ಅವ್ರು ಮಾಡಬೇಕು.